ಬೆಂಗಳೂರು ಮಹಾನಗರದ ಪ್ರತಿಷ್ಠಿತ ಮನರಂಜನಾ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರ್ತಕ್ಕಂಥ ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದಿರ್ತಕ್ಕಂಥ 3 ಪ್ರತ್ಯೇಕ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ದಾಖಲೆಗಳ ಸಹಿತ ಜಾರಿ ನಿರ್ದೇಶನಾಲಯ, ಲೋಕಾಯುಕ್ತ, ಹಾಗೆ GSTಗೆ ಸಂಬಂಧಪಟ್ಟ ಸಂಸ್ಥೆ, ಹಾಗೆ ಆದಾಯ ತೆರಿಗೆ ಇಲಾಖೆ, ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಹಾಗೆ GBA ಮುಖ್ಯ ಆಯುಕ್ತರಿಗೆ ಪ್ರತ್ಯೇಕವಾಗಿ ಸಂಪೂರ್ಣ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಸಂಪೂರ್ಣ ದಾಖಲೆಗಳನ್ನು ನಿಮ್ಮ ಮುಂದೆ ನಾನು ಬಿಡುಗಡೆ ಮಾಡಿದ್ದೆ. ಆ 3 ಹಂತಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳೇನೇನು, ಪ್ರತ್ಯೇಕ ಹಗರಣಗಳು ಅಂತ ಏನು ಅಂತ ನೋಡಿದಾಗ, ಬೆಂಗಳೂರು ಮಹಾನಗರದಿಂದ 105 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಪರಗೋಡು ಗ್ರಾಮದಲ್ಲಿ ಸರ್ಕಾರಿ ಮಾರ್ಗಸೂಚಿ ದರ 70 ಲಕ್ಷ ರೂಪಾಯಿಗಳಷ್ಟಿರ್ತಕ್ಕಂಥ ಒಂದು ಜಮೀನನ್ನು, ಬರಡು ಭೂಮಿಯನ್ನು, 24 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ತಲಾ 3,69,00,000 ರೂಪಾಯಿಗಳಷ್ಟು ಮೊತ್ತವನ್ನು ಪಾವತಿ ಮಾಡಿ, ಅಂದರೆ ಸುಮಾರು 2,99,00,000 ರೂಪಾಯಿಗಳಷ್ಟು ಹೆಚ್ಚಿಗೆ ಮೊತ್ತವನ್ನು ಪ್ರತಿ ಎಕರೆಗೆ ಪಾವತಿ ಮಾಡಿ 87 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪಾವತಿ ಮಾಡಿ ಕ್ರಯಕ್ಕೆ ಪಡೆದಿರೋ ರೀತಿಯಲ್ಲಿ ಕ್ರಯಪತ್ರವನ್ನು ತಯಾರು ಮಾಡಿಕೊಂಡಿದ್ದಾರೆ. ಆದರೆ ವಾಸ್ತವವಾಗಿ ಇಲ್ಲಿ ಸುಮಾರು 67 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತವನ್ನು ಇವರು ಲೂಟಿ ಮಾಡಿರ್ತಕ್ಕಂಥದ್ದು. ಮಾರ್ಗಸೂಚಿ ದರಕ್ಕಿಂತಲೂ 67 ಕೋಟಿ ರೂಪಾಯಿಗಳನ್ನು ಹೆಚ್ಚು ಮೊತ್ತವನ್ನು ಪಾವತಿ ಮಾಡಿರ್ತಕ್ಕಂಥದ್ದು. ಇದು ಸಾರ್ವಜನಿಕರ ಹಣ. ಸಾರ್ವಜನಿಕರು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಇಷ್ಟು ಬೃಹತ್ ಮೊತ್ತವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮೊದಲನೇದಾದರೆ, ಕಳೆದ 3-4 ವರ್ಷಗಳ ಅವಧಿಯಲ್ಲಿ ವಿಶೇಷ ಸದಸ್ಯತ್ವವನ್ನು ಸುಮಾರು 2,000 ಜನರಿಗೂ ಹೆಚ್ಚು ಜನರಿಗೆ ಹೊಸದಾಗಿ ಸದಸ್ಯತ್ವವನ್ನು, ವಿಶೇಷ ಸದಸ್ಯತ್ವವನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಹಗರಣ. ಇದರಲ್ಲಿ ಈ ಒಂದು 2,000 ಮಂದಿಗೂ ಹೆಚ್ಚು ಸದಸ್ಯತ್ವವನ್ನು ಕೊಟ್ಟಿರ್ತಕ್ಕಂಥವರು ಪಾವತಿ ಮಾಡಿರುವಂಥ ತಲಾ 20 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಏನು ಪಾವತಿ ಮಾಡಿ, ತಲಾ ಅದಕ್ಕೆ 18%ನಂತೆ, 18% GST ತೆರಿಗೆಯನ್ನು ಕಟ್ಟಿದ್ದಾರೆ. 3,60,000 ರೂಪಾಯಿ ಅಂತೆ ಸುಮಾರು 60 ಕೋಟಿಗೂ ಹೆಚ್ಚು ಮೊತ್ತವನ್ನು ಕಟ್ಟಿದ್ದಾರೆ. GST ಮೊತ್ತವನ್ನು ಕೊಟ್ಟಿದ್ದಾರೆ. ಅದಕ್ಕೆ ರಸೀದಿಗಳನ್ನು ಕೂಡ ಅವರು ತೊಗೊಂಡಿದ್ದಾರೆ. ಆ ಹಣವನ್ನು 54 ಕೋಟಿಗೂ ಹೆಚ್ಚು ಮೊತ್ತವನ್ನು ಇವರು GST ಸಂಸ್ಥೆಗೆ ಕಟ್ಟಬೇಕಾಗಿತ್ತು. ಇದಕ್ಕೆ 2 ವರ್ಷ 3 ವರ್ಷದ ಕೆಳಗೇನೆ ಜಮೆ ಮಾಡಬೇಕಾಗಿತ್ತು. ಆದರೆ 3 ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೂ ಕೂಡ 54 ಕೋಟಿಗೂ ಹೆಚ್ಚು ಮೊತ್ತವನ್ನು ತಮ್ಮ ಬಳಿಯಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು ಅಥವಾ ಇವರು ವೆಚ್ಚ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಭಾಳ ಗಂಭೀರವಾದಂಥ ಅಪರಾಧ ಪ್ರಕರಣ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಪ್ರತ್ಯೇಕ ದೂರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನನ್ನ ದೂರನ್ನು ಆಧರಿಸಿ 2022-23ರಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಅಥವಾ ಹಿಂದೆ BMP ಇರ್ಬೋದು, ಅಥವಾ ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಅಥವಾ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್, ಈ 4 ಹಂತಗಳಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಬೆಂಗಳೂರು ನಗರ ಪಾಲಿಕೆ 55 ವರ್ಷಗಳ ಅವಧಿಗೆ, 99 ವರ್ಷಗಳ ಅವಧಿಗೆ ಅಂತ ಏನು ಹಲವಾರು 41 ಈ ಮನರಂಜನಾ ಸಂಸ್ಥೆಗಳಿಗೆ ಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಬಹಳಷ್ಟು ಕಾನೂನು ಬಾಹಿರ ಕಾರ್ಯಗಳು ನಡೆದಿದೆ. ಮತ್ತು ಗುತ್ತಿಗೆ ಕರಾರು ಪತ್ರದಲ್ಲಿರ್ತಕ್ಕಂಥ ನಿಯಮಗಳನ್ನು ಉಲ್ಲಂಘನೆ ಮಾಡಿ ವಾಣಿಜ್ಯ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅಂತ ನಾನು ದೂರನ್ನು ಕೊಟ್ಟಿದ್ದೆ. ಅದನ್ನು ಆಧರಿಸಿ ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಚಟುವಟಿಕೆಗಳು, ಅಕ್ರಮ ಕಟ್ಟಡ ನಿರ್ಮಾಣಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿನ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ತುಷಾರ್ ಗಿರಿನಾಥ್ ಅವರು, ಒಂದು ಜಂಟಿ ಆಯುಕ್ತರಾಗಿ ಪೂರ್ವ ವಲಯದ ಜಂಟಿ ಆಯುಕ್ತರಾಗಿದ್ದಂಥ KR ಪಲ್ಲವಿ ಅವರು, ಈಗ ಅವರು ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಜಂಟಿ ಆಯುಕ್ತರಾಗಿದ್ದಾರೆ. ಹಾಗೆ ಪೂರ್ವ ವಲಯದ ಮುಖ್ಯ ಅಭಿಯಂತರಾಗಿದ್ದಂಥ ಸುಗುಣ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ 15 ದಿನದೊಳಗಾಗಿ ಒಂದು ತನಿಖಾ ವರದಿಯನ್ನು, ತಪಾಸಣಾ ವರದಿಯನ್ನು ಕೊಡಬೇಕು ಅನ್ನೋ ಆದೇಶವನ್ನು ಮಾಡ್ತಾರೆ. ಇಲ್ಲೇನಾಗಿರುತ್ತೆ ಅಂತಂದರೆ, ಈ ಬೌರಿಂಗ್ ಇನ್ಸ್ಟಿಟ್ಯೂಟ್ನ 3 ವಲಯಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ. X, Y ಮತ್ತು Z ಅಂತ. X ವಲಯ ಸಂಪೂರ್ಣವಾಗಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಅಂದರೆ ಮಕ್ಕಳ ಆಟಕ್ಕೆ ಉಪಯೋಗ ಆಗುವಂಥ ವ್ಯವಸ್ಥೆಯನ್ನು ಮಾಡಿರಬೇಕು. ಆಟದ ಮೈದಾನ, ಆಟದ ಸಲಕರಣೆಗಳಿರ್ತಕ್ಕಂಥದ್ದು ಮಾಡಬೇಕಾಗಿರುತ್ತೆ. Y ವಲಯದಲ್ಲಿ ಮಾತ್ರ ಇವರು ಕ್ಲಬ್ಗೆ ಅವಶ್ಯಕತೆ ಇರತಕ್ಕಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರ್ತದೆ. Z ವಲಯ ಸಂಪೂರ್ಣವಾಗಿ ಅದು ನೋ ಡೆವಲಪ್ಮೆಂಟ್ ಏರಿಯಾ ಆಗಿರ್ತದೆ. ಅಂತಂದರೆ ಅಭಿವೃದ್ಧಿ ರಹಿತ ವಲಯವಾಗಿ ಅದನ್ನು ಮಾರ್ಕ್ ಮಾಡಿರ್ತಕ್ಕಂಥದ್ದು. ಇದು ಕರಾರು ಪತ್ರದಲ್ಲಿ ಕೂಡ ಅದೇ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಆ ಗುತ್ತಿಗೆ ಕರಾರು ಪತ್ರದಲ್ಲಿನ ನಿಯಮಗಳಿಗೆ ಉಲ್ಲಂಘನೆ ಮಾಡಿ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಬೃಹತ್ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಅವರು ಮುಂದಾಗಿರ್ತಾರೆ. 1 ಮಹಡಿಗೆ ಅಂತೇಳಿ ಅವರು ಪ್ಲಾನನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು 4 ಮಹಡಿಗಳನ್ನು ಕಟ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಕೊಟ್ಟಂಥ ದೂರನ್ನು ಆಧರಿಸಿ ತುಷಾರ್ ಗಿರಿನಾಥ್ ಅವರು ವಿಶೇಷ ತಪಾಸಣಾ ವರದಿ ಮತ್ತು ಒಂದು ಪರಿಶೀಲನಾ ವರದಿಯನ್ನು ಕೊಡೋದಕ್ಕೆ ಆದೇಶ ಮಾಡಿರ್ತಾರೆ. ದುರಂತ ಅಂದರೆ, ಈ ಒಂದು ಸಂಸ್ಥೆಯ ಬೌರಿಂಗ್ ಇನ್ಸ್ಟಿಟ್ಯೂಟ್ನ ತಪಾಸಣೆಗೆ, ತನಿಖೆಗೆ ಅಥವಾ ವಿಚಾರಣೆಗೆ ಅಂತ ಪರಿಶೀಲನೆಗೆ ಅಂತ ಹೋದಂಥ ಈ ಅಧಿಕಾರಿಗಳು, ಒಂದು KR ಪಲ್ಲವಿ ಅವರು, KS ಅಧಿಕಾರಿ, ಜಂಟಿ ಆಯುಕ್ತರು, ಹಾಗೆ ಮುಖ್ಯ ಅಭಿಯಂತರಾಗಿದ್ದಂಥ ಸುಗುಣರವರು, ದುರಂತ ಅಂತಂದರೆ ಅದಕ್ಕಿಂತಲೂ ಕೆಳಗಡೆ ಹಂತದಲ್ಲಿರ್ತಕ್ಕಂಥ 3ನೇ ದರ್ಜೆ ನೌಕರಾಗಿರ್ತಕ್ಕಂಥ ಕಂದಾಯ ಪರಿವೀಕ್ಷಕರ ರೆವೆನ್ಯೂ ಇನ್ಸ್ಪೆಕ್ಟರ್ಗಳಾಗಿರ್ತಕ್ಕಂಥ ವೇದಮೂರ್ತಿ ಮತ್ತು ರಾಜೇಂದ್ರ ಅಂತ ಪರಮಭ್ರಷ್ಟರು, ಅವ್ರ ಜೊತೆಗೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕಾತ್ಯಾಯನಿಯವರು ಪರಿಶೀಲನೆಗೆ ಅಂತ ಹೋಗಿ ಆ ಕ್ಲಬ್ನ ಸದಸ್ಯತ್ವವನ್ನು
ಈ ಎಚ್.ಎಸ್. ಶ್ರೀಕಾಂತ್ ಅಂತ ಏನು ಇವತ್ತು ಕಾರ್ಯದರ್ಶಿ ಸರ್ವಾಧಿಕಾರಿ ಧೋರಣೆಯಿಂದ ವರ್ತನೆ ಮಾಡಿಕೊಂಡು ಇಷ್ಟೊಂದು 100 ಕೋಟಿ ರೂಪಾಯಿ ಅಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಆತನ ಪ್ರಭಾವಕ್ಕೆ ಆಮಿಷಕ್ಕೆ ಒಳಗಾಗಿ ಆ ಕ್ಲಬ್ನ ಸದಸ್ಯತ್ವವನ್ನು ಕಾನೂನು ಬಾಹಿರವಾಗಿ ಇವ್ರು ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ಇದು. ಯಾಕೆ ಅಂತಂದರೆ ಕೆ.ಎಸ್. ಅಧಿಕಾರಿ ಆಗಿರ್ತಕ್ಕಂಥ ಪಲ್ಲವಿ ಅವರು DPIರಿಂದ ಪರ್ಮಿಷನ್ನ ತೊಗೊಂಡು ಪೂರ್ವಾನುಮತಿ ತೊಗೊಂಡು ಕ್ಲಬ್ನ ಸದಸ್ಯತ್ವವನ್ನು ಪಡಿಬೇಕಾಗತ್ತೆ. ಹಾಗೆ ಪಾಲಿಕೆ ನೌಕರರು ಪಾಲಿಕೆ ಮುಖ್ಯಸ್ಥರಿಂದ ಪೂರ್ವಾನುಮತಿ ಪಡೆದುಕೊಂಡ ನಂತರವಷ್ಟೇ ಅಂಥ ಕ್ಲಬ್ಗಳನ್ನ ಸದಸ್ಯತ್ವ ಪಡ್ಕೊಳ್ಳೋಕೆ ಸಾಧ್ಯ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಪಾಲಿಕೆ ಮುಖ್ಯ ಆಯುಕ್ತರು ಇವರನ್ನು ಅಮಾನತು ಮಾಡಿ ಇಲಾಖಾ ವಿಚಾರಣೆಗೆ ಆದೇಶ ಮಾಡಿ ಅಂತ ಹೇಳಿ ನಾನು ಪೂರ್ವಾನುಮತಿ ಪಡ್ಕೊಳ್ಳದೆ ಇವರು ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಆ ವಿಷಯನ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಅಂತ ಆಯುಕ್ತರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮುಖ್ಯ ಆಯುಕ್ತರಿಗೆ ಅವರು ನನ್ನ ಸಮ್ಮುಖದಲ್ಲೇ ನನ್ನ ದೂರಿನ ಮೇಲೇ ಇಲಾಖಾ ವಿಚಾರಣೆಗೆ ಆದೇಶ ಮಾಡಿದ್ದಾರೆ. ಇದ್ರ ಜೊತೆಗೆ ಕಳೆದ 12-13 ವರ್ಷಗಳಿಂದ ನಿರಂತರವಾಗಿ ವಾಮ ಮಾರ್ಗದಲ್ಲಿ ಚುನಾವಣೆಗಳನ್ನು ಗೆದ್ದು ಕಾರ್ಯದರ್ಶಿ ಸ್ಥಾನದಲ್ಲೇ ಕೂತ್ಕೊಂಡಿರ್ತಕ್ಕಂಥ ಎಚ್.ಎಸ್. ಶ್ರೀಕಾಂತ್ ಅಂತ ಒಬ್ಬ ಪರಮ ಭ್ರಷ್ಟ 100 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಸದಸ್ಯತ್ವ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನು ಇವತ್ತು ಜಾರಿ ನಿರ್ದೇಶನಾಲಯದಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಅಂದರೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು, ಹಾಗೆ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. ಹಾಗೆ ಈ ಎಲ್ಲ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳ ವಿರುದ್ಧ ದೂರನ್ನು ದಾಖಲು ಮಾಡಿದ್ದೀನಿ. ದೂರ ಅಂತ ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಬಗ್ಗೆ ಎಲ್ಲೆಲ್ಲಿ ದೂರುಗಳು ದಾಖಲಾಗುತ್ತೆ, ಯಾವ್ಯಾವ ತನಿಖಾ ಸಂಸ್ಥೆಗಳ ದೂರು ದಾಖಲಾಗುತ್ತೆ, ಆ ತನಿಖಾ ಸಂಸ್ಥೆಗಳು ಯಾರ್ಯಾರು ತನಿಖೆಗೆ ಹೋಗ್ತಾರೆ ಎಲ್ಲ ಅಧಿಕಾರಿ ನೌಕರರಿಗೂ ಕೂಡ ಕಡಲೆಪುರಿ ಹಂಚಿದಂಗೆ ಈ ಕ್ಲಬ್ನ ಸದಸ್ಯತ್ವವನ್ನು ಹಂಚಿರ್ತಕ್ಕಂಥದ್ದು. ಇದರಲ್ಲಿ IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ, ಲೋಕಾಯುಕ್ತ ಕಚೇರಿ ಅಧಿಕಾರಿಗಳಿದ್ದಾರೆ. ಇವರೆಲ್ಲರಿಗೂ ಕಾನೂನು ಬಾಹಿರವಾಗಿ ಸದಸ್ಯವನ್ನು ಕೊಟ್ಟಿರ್ತಕ್ಕಂಥದ್ದು, ಅವರು ಕೂಡ ಕಾನೂನು ಬಾಹಿರವಾಗಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಇದಕ್ಕೆ ಸರಿಯಾದ ಪಾಠವನ್ನು ಕಲಿಸ್ಬೇಕಂದ್ರೆ ರಾಜ್ಯ ಉಚ್ಚ ನ್ಯಾಯಾಲಯದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಾದಾಗ ಮಾತ್ರ. ಹಾಗಾಗಿ ನಾನು ಸೋಮವಾರ ದಿವಸ, ಮಂಗಳವಾರ ದಿವಸ ನಮ್ಮ ವಕೀಲರ ಮೂಲಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು, ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆಗೆ ಸಂಬಂಧಪಟ್ಟಾಗೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಈ ಸಂಸ್ಥೆ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಪತ್ರ ಬಂದು ತಿಂಗಳಾನುಗಟ್ಟಲೆ ಆದರೂ ಕೂಡ ಇಲ್ಲಿಯವರೆಗೆ ಅದರ ಬಗ್ಗೆ ಮುಖ್ಯ ಕಾರ್ಯದರ್ಶಿಗಳು ಕ್ರಮ ತಗೊಂಡಿಲ್ಲ. ಅವರು ಕೂಡ ಎಚ್.ಎಸ್. ಶ್ರೀಕಾಂತ್ ಅವರ ಪ್ರಭಾವಕ್ಕೆ ಒಳಗಾಗಿರ್ಬೋದು ಅನ್ನೋ ಶಂಕೆ ಇದೆ. ಹಾಗಾಗಿ ಈ ಸಂಸ್ಥೆಯನ್ನು ಕೂಡಲೇ ಸೂಪರ್ಸೀಡ್ ಮಾಡಿ ಈ ಸಂಸ್ಥೆಗೆ ಒಬ್ಬ ಆಡಳಿತಾಧಿಕಾರಿಯನ್ನು ಯಾವ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೇಮಕ ಮಾಡಿದೆ ಅದೇ ರೀತಿ ಸೂಪರ್ಸೀಡ್ ಮಾಡಿ ನೀವು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು. ಮತ್ತು ಈ ಒಂದು ಬೃಹತ್ ಸಾರ್ವಜನಿಕರ ಸದಸ್ಯತ್ವ ಹಣವನ್ನು, ಕಾನೂನು ಬಾಹಿರ ಚಟುವಟಿಕೆಗಳನ್ನು, GST ಹಣವನ್ನು, ನುಂಗಾಕಿರ್ತಕ್ಕಂತಹ ಹಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಹೇಳಿ ನೂತನ ಮುಖ್ಯಮಂತ್ರಿಗಳು ನಾನು ಆಗ್ರಹಪೂರ್ವಕವಾದಂಥ ದೂರನ್ನು ಕೊಟ್ಟಿದ್ದೇನೆ.